टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ಕಾರ ಬಂದ 2 ವರ್ಷ ಆಯ್ತು, ಬಾಕಿ ಉಳಿದಿರೋ ನಿಗಮ ಮಂಡಳಿಗೆ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿಲ್ಲ ಸರ್. ಅಂದ್ರೆ ಬಾಕಿ ಉಳಿದಿರೋ ನೀವು ಕೂಡ ಕಮಿಟಿ ವರದಿ ಕೊಟ್ಟಿದ್ರಿ. ಎಲ್ಲ ಹೆಚ್ಚು ಕಡಿಮೆ ಇಂಪಾರ್ಟೆಂಟ್ ಬೋರ್ಡು ಕಾರ್ಪೊರೇಷನ್ಸ್ಗೆಲ್ಲ ಈಗಾಗಲೇ ಮಾಡಿದ್ದಾರೆ. ಕೆಲವು ಸಚಿವರುಗಳೇ ಅಧ್ಯಕ್ಷರುಗಳಿರ್ತಾರೆ ಇರುವಂಥದ್ದು, ಅಥವಾ ಎಮ್ ಡಿಗಳು ಅವರೇ ಇರ್ತಕ್ಕಂಥದ್ದು, CMDಗಳಂತೇಳಿ ಅದು ಮಾಡಬೇಕಾಗತ್ತೆ. ಅದು ಮುಂದಿನ ದಿನದಲ್ಲಿ ಮಾಡ್ತಾರೆ. ಈಗ ನಾವು ಸದಸ್ಯರನ್ನ ಮಾಡೋದಕ್ಕೆ ನಮಗೊಂದು ಕಮಿಟಿ ಮಾಡಿ ಕೊಟ್ಟಿದ್ದರು. ಅದನ್ನು ಕೂಡ ನಾನು ಈಗಾಗಲೇ ಅಧ್ಯಕ್ಷರಿಗೆ ಒಂದು ಕಾಪಿ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಕಾಪಿ ಕೊಟ್ಟಿದ್ದೇನೆ. ಅದನ್ನು ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಾಡ್ತಾರೆ, ಮಾಡ್ತಾರೆ. ಅದಕ್ಕೊಂದು ಪ್ರೊಸೀಜರ್ ಇದೆಯಲ್ಲ, ಅದೆಲ್ಲ ವೆರಿಫಿಕೇಶನ್ಸ್ ಅವೆಲ್ಲ ಮಾಡಿ. ಖುಷಿ ವಿಚಾರ ಸರ್, ಮೆಟ್ರೋ ವಿಸ್ತರಣೆ ಆಗೋಕೆ ಅವಕಾಶ ಬಂದಿದೆ ಸರ್. ತಾವು ಕೂಡ ಬಹಳ ದಿನದಿಂದ ಕೇಳ್ತಾ ಇದ್ವಿ. ನೋಡಿ, ಕಳೆದ 10 ವರ್ಷದ ಹಿಂದೆ ನಾನು ಒಂದು ಹೇಳಿಕೆ ಕೊಟ್ಟೆ. ತುಮಕೂರಿಗೆ ಮೆಟ್ರೋ ತಂದರೆ ಬೆಂಗಳೂರಿನ ಪ್ರೆಷರ್ ಕಡಿಮೆ ಆಗುತ್ತೆ. ಹೆಚ್ಚು ಜನ ಬೆಂಗಳೂರಿನಲ್ಲಿ ತುಮಕೂರಿಂದ ಬೆಂಗಳೂರಿಗೆ ಸುಮಾರು ಲಕ್ಷಾಂತರ ಜನ ಪ್ರವಾಸ ಮಾಡ್ತಿದ್ದಾರೆ, ಪ್ರತಿನಿತ್ಯ ಓಡಾಡ್ತಾರೆ. ಅದಕ್ಕೆ ಈಸಾಗುತ್ತೆ. ಈಗ ಹೇಮಾವತಿ ನದಿ ನೀರು ಬಂದ ಮೇಲೆ, ಕುಡಿಯೋ ನೀರು ಬಂದ ಮೇಲೆ ತುಮಕೂರಿಗೆ ಭಾಳ ಜನ ಅಲ್ಲೇ ಮನೆಗಳು ಕಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು. ಬೆಂಗಳೂರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಅಂತೇಳಿ ನಾನು ಅವತ್ತು ಒಂದು ಹೇಳಿಕೆ ಕೊಟ್ಟಿದ್ದೆ. ಅದು ಹಾಗೆ ಬೆಳ್ಕೊಂಡು ಬಂತು. ಆಮೇಲೆ ನಾವು ಎಲ್ಲ ಸಂದರ್ಭದಲ್ಲೂ ಇದನ್ನು ಮಾಡಿದರೆ ಸೂಕ್ತ ಅಂತೇಳಿ ಕಳೆದ ಬಾರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಅವರು ಬಡ್ಜೆಟ್ನಲ್ಲಿ ಸ್ಪೀಚಲ್ಲಿ ಅನೌನ್ಸ್ ಮಾಡಿದರು. ಅದನ್ನು ನಾವು ಈಗ ಅದಕ್ಕೆ ಒಂದಿಷ್ಟು ಪುಷ್ಟಿ ಸಿಕ್ಕಿದಾಗೆ ಒಂದು ಪಾಸಿಬಿಲಿಟೀಸ್ ಏನು ಇದೆಯಾ ಇಲ್ವಾ ಅನ್ನೋದಕ್ಕೆ ಒಂದು ವರದಿಯನ್ನು ಕೊಡಬೇಕು ಅಂಥೇಳಿ ಒಂದು ಹೈದರಾಬಾದ್ ಕಂಪನಿಗೆ ಟೆಂಡರ್ ಕರೆದು ಕೊಟ್ಟಿದ್ದರು. ಅವರು ಈಗ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅದರ ಸಾಧಕ ಬಾಧಕಗಳನ್ನು ನೋಡಿ, ಅದರ ಹಣ DPR ಮಾಡಬೇಕಲ್ಲ, ಹಣ ಖರ್ಚಾಗತಕ್ಕಂಥದ್ದು ಯಾವ ರೀತಿ ಮಾಡಬೇಕು, ನ್ಯಾಷನಲ್ ಹೈವೇನಲ್ಲಿ ತೊಗೊಂಡು ಹೋಗ್ಬೇಕಾ ಇಲ್ಲ ಪಕ್ಕದಲ್ಲಿ ತೊಗೊಂಡು ಹೋಗ್ಬೇಕಾ, ಅದೆಲ್ಲ ಅವರು ಎಕ್ಸಾಮಿನ್ ಮಾಡ್ತಾರೆ. ಈ ಮಧ್ಯೆ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಿನ ಸಂಸದರು, 2 ಸಂಸದರು ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೇನು ಗೊತ್ತಿಲ್ಲ, ಅವರಿಗೆ ವಿರೋಧನೂ ವ್ಯಕ್ತಪಡಿಸಿದ್ದಾರೆ. ಅದೇನೋ ಸ್ಟುಪಿಡ್ ಅಂತೆಲ್ಲ ಹೇಳ್ಬಿಟ್ಟು ಅವ್ರಿಗೆ ನನಗೆ ಅರ್ಥ ಆಗಲಿಲ್ಲ ಅದು. ಯಾಕೆಂದರೆ ನಮ್ಮ ಉದ್ದೇಶ ಇರುವಂಥದ್ದು ಬೆಂಗಳೂರು ಭಾಳ ದೊಡ್ಡದಾಗಿ ವೇಗವಾಗಿ ಬೆಳೀತಾ ಇದೆ. ಈಗ ನಮ್ಮಲ್ಲಿ 20,000 ಎಕರೆನಲ್ಲಿ ಇಂಡಸ್ಟ್ರಿಯಲ್ ಹಬ್ ಮಾಡಿದ್ದಾವೆ. ತುಮಕೂರಿನಲ್ಲಿ ಜನ ಓಡಾಡೋದಕ್ಕೆ ಭಾಳ ಸುಲಭ ಆಗುತ್ತೆ. ನೋಡಿ, 1 ಗಂಟೆ ರಸ್ತೆ ಇವತ್ತು ನಾವುಗಳು ಓಡಾಡೋದಕ್ಕೇನೆ 2 ಗಂಟೆ ಆಗಿಬಿಡುತ್ತೆ ಒಂದೊಂದು ಸಾರಿ. ಎಲ್ಲಾದರೂ ಟ್ರಾಫಿಕ್ ಜಾಮ್, ಆಕ್ಸಿಡೆಂಟ್ಗಳು ಅಂಥವೆಲ್ಲ ಆದರೆ ಭಾಳ ಕಷ್ಟ ಆಗುತ್ತೆ. ದಿನನಿತ್ಯ ಜನ ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಆಮೇಲೆ ಜೊತೆಗೆ ತುಮಕೂರು ಕೂಡ ಬೆಳಿಬೇಕಲ್ಲ. ಇಟ್ಸ್ ಜಸ್ಟ್ ಓನ್ಲಿ 60 ಕಿಲೋಮೀಟರ್ಸು. ಅವರು ಸಂಸದರೆಲ್ಲ ಅಂತಾರಾಷ್ಟ್ರೀಯ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕೆಂದರೆ ಬೇರೆ ಬೇರೆ ಪಟ್ಟಣಗಳು, ದೊಡ್ಡ ಪಟ್ಟಣಗಳು, ಟೋಕಿಯೋ ಇರ್ಬೋದು, ಲಂಡನ್ ಇರ್ಬೋದು, ಅಥವಾ ನ್ಯೂಯಾರ್ಕ್ ಇರ್ಬೋದು, ಇವೆಲ್ಲ ದೊಡ್ಡ ಪಟ್ಟಣಗಳಲ್ಲಿ ದೂರ ಊರುಗಳನ್ನು ಡೆವಲಪ್ ಮಾಡ್ತಾರೆ. ಯಾಕೆಂದರೆ ಅದು ಸಿಟಿಗಳಿಗೆ ಪ್ರೆಷರ್ ಕಡಿಮೆ ಆಗಲಿ, ಆ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ. ನಾವು ಬೇರೆ ಏನೋ ತಮಾಷೆಗೆ ಮಾಡಿರ್ತಕ್ಕಂಥದ್ದಲ್ಲ. ಅವರು ಸ್ವಲ್ಪ ಅರ್ಥ ಮಾಡಿಕೊಂಡು ಹೇಳಿಕೆಗಳನ್ನ ಕೊಟ್ಟರೆ ಉತ್ತಮ ಅಂತೇಳಿ ಅನಿಸುತ್ತೆ. ಈಗ ಸೋಮಣ್ಣವರು ಸಚಿವರಿದ್ದಾರೆ, ನಮ್ಮ ಸಂಸದರವರು, ತುಮಕೂರಿನ ಸಂಸದರು. ಅವರು ಬೆಂಗಳೂರಿನಲ್ಲಿದ್ದವರೇ, ಬೆಂಗಳೂರಿನಿಂದ ಬಂದಿದ್ದಾರೆ. ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಈಗಾಗಲೇ ತುಮಕೂರಿನ ವಿಷಯಗಳೆಲ್ಲ ಭಾಳ ಚೆನ್ನಾಗಿ ಅರ್ಥ ಆಗಿದೆ. ಅವರು ಹೇಳಿದ್ದಾರೆ. ರೈಲ್ವೆ ಸಚಿವರಾಗಿರುವಂಥವರು, ಅವ್ರಿಗೂ ಕೂಡ ಇವತ್ತು ಮೆಟ್ರೋ ಮಾಡಬೇಕು ಅಂತಕ್ಕಂಥ ವಿಚಾರ ಅವ್ರಿಗೂ ಸಮಾಧಾನವಾಗಿದೆ, ಅವ್ರಿಗೂ ಅರ್ಥ ಆಗಿದೆ. ಹಾಗಾಗಿ ನಾವು ತುಮಕೂರಿನವರಾಗಿ ನಮಗೆ ಅದು ಬೇಕೇ ಬೇಕಾಗಿರ್ತಕ್ಕಂಥದ್ದು. ಮತ್ತು ದಿನನಿತ್ಯ ಜನ ಏನು ಸಫರ್ ಪಡ್ತಾ ಇದ್ದಾರೆ, ಅವರ ದೃಷ್ಟಿಯಿಂದ, ಬೆಳವಣಿಗೆ ದೃಷ್ಟಿಯಿಂದ ನಾವು ಮಾಡ್ತೇವೆ ಅಂತ ಹೇಳ್ಬೋದು. ಅಷ್ಟೇ ಬಿಟ್ಟರೆ ನಾವೇನು ಯಾವುದೇ ಉದ್ದೇಶದಿಂದ, ದುರುದ್ದೇಶದಿಂದ ಏನು ಮೆಟ್ರೋನಲ್ಲಿ ತೊಗೊಂಡು ಹೋಗೋಕ್ಕೆ ಮಾಡಿಲ್ಲ ನಾವು.